ಕೊರೋನಾ ಮಹಾಮಾರಿ ಅಟ್ಟಹಾಸಕ್ಕೆ ಇಡೀ ದೇಶವೇ ಲಾಕ್ಡೌನ್ ಆಗಿದೆ। ಈ ಸಂದರ್ಭ ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾಗರಿಕರಾಗಿ ಈ ಕೊರೋನಾ ವಿರುದ್ಧದ ಯುದ್ಧದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ಪಾಲಿಸಬೇಕಾಗಿದೆ। ಆದರೆ ಈ ಸಂದರ್ಭ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಹೌದು, ಇಂಥದ್ದೇ ಒಂದು ಬೇಜವಾಬ್ದಾರಿ ಘಟನೆ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೋವಿಡ್ ಸಭೆಯಲ್ಲಿ ನಡೆಯಿತು। ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಭೆ ಗಂಭೀರತೆ ಬಿಟ್ಟು ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಯಿತು। ಕರಾವಳಿಯ ಜನಪ್ರಿಯ ಶಾಸಕ ದ್ವಯರ ಮಧ್ಯೆ ಮಾತಿನ ವಾರ್ ನಡೆಯಿತು। ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯುಟಿ ಖಾದರ್ ಹಾಗೂ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಇಬ್ರು ಕೈ ಮಿಲಾಯಿಸಿಕೊಂಡಂತಹ ಶಾಸಕರು ಮಾತ್ರವಲ್ಲ, ಈ ಇಬ್ರು ಜನಪ್ರತಿನಿಧಿಗಳ ನಡುವೆ ಮಾತಿನ ಚಕಮಕಿ ಏಕವಚನದಲ್ಲೇ ಮುಂದುವರಿಯಿತು। ಶಾಸಕರ ವಾಹನ ಟ್ಯಾಕ್ಸಿ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮರೋಳಿ, ಪಡುಬಿದ್ರೆ, ಬೆಂಗಳೂರಿಗೆ ಹೋಗಿ ಜನರನ್ನು ಕರೆತರುವ ಕೆಲಸ ನಡೀತಾ ಇದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಶಾಸಕ ಯುಟಿ ಖಾದರ್ ಮೇಲೆ ಆರೋಪಿಸಿದ್ರು। ಇನ್ನು ಜಲ್ಲಿ ಮರಳು ಸಾಗಾಟಕ್ಕೆ ಲಾಕ್ಡೌನ್ ಸಮಯದಲ್ಲೂ ಬಿಜೆಪಿ ಅವಕಾಶ ಮಾಡಿಕೊಟ್ಟಿದೆ ಎಂದು ಕಾಂಗ್ರೆಸ್ ಶಾಸಕರು ಬಿಜೆಪಿ ಶಾಸಕರ ಮೇಲೆ ಆರೋಪ ಮಾಡಿದ್ರು। ಇನ್ನು ಕರಾವಳಿ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗಿಯಾದಂತಹ ಈ ಸಭೆಯಲ್ಲಿ ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ದು ಕೊರೋನಾ ತಡೆಗಟ್ಟುವಿಕೆಯ ವಿಚಾರದಲ್ಲಿ ಪ್ರಮುಖವಾದ ಕ್ರಮ ಕೈಗೊಳ್ಳಬೇಕಾಗಿರುವಂತಹ ಮಹತ್ವದ ಕೋವಿಡ್ ಸಭೆ ಕೊನೆಗೆ ರಾಜಕೀಯ ಕೆಸರಚಾಟಗಳ ಮೂಲಕ ಕೊನೆಯಾಯಿತು। ಅವ್ರು ಹೇಳಿ ಅದ್ರ ನಂತರ ನಾನು ಹೇಳಿದ್ದು ನೀವು ಕೇಳಿ, ಅವ್ರು ಕೇಳಿ ಸರ್ ಸಚಿವರು ಇಲ್ಲಿ ಕೇಳಿ। ಯಾರೋ ಇಟಲಿಯಿಂದ ಬಂದವರು, ಇಟಲಿಯಿಂದ ಡೆಲ್ಲಿಗೆ ಕರ್ಕೊಂಡು ಬರ್ಲಿಕ್ಕೆ ಸರ್ಕಾರ ಏನ್ ಮಾಡಿದೆ? ಒಂದು ಮಾಡಿದೆ। ಡೆಲ್ಲಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ಲಿಕ್ಕೆ ಸರ್ಕಾರದ ಯಾವ ಜನಪ್ರತಿನಿಧಿ ಏನ್ ಮಾಡಿದ್ರೆ ಅದು ಕೆಲಸ ಮಾಡ್ತಾರೆ। ಸರಿ, ಬೆಂಗಳೂರಿಗೆ ಬಂದು ಇವ್ರು ಏನೋ ಒಂದು ಬೆಂಗಳೂರಲ್ಲಿ ಇದ್ರು, ಅಕಸ್ಮಾತ್ ಕರ್ಕೊಂಡು ಬಂದ್ರೆ ತೊಂದರೆ ಇಲ್ಲ। ಅದರ ನಂತರ ಬೆಂಗಳೂರಿನಿಂದ ಮರಳಿ ಒಬ್ಬರಿಗೆ ಕರ್ಕೊಂಡು ಬಂದಿದ್ದಾರೆ। ಇವರು ಒಂದು ಕಾರು ಇಲ್ಲಿಂದ ಪಡುಬಿದ್ರೆಗೂ ಬಿಡ್ತದೆ, ಉಡುಪಿಗೂ ಬಿಡ್ತದೆ। ಏನು ನೀವು ಟ್ಯಾಕ್ಸಿ ಕಾಪುಗೆ ಬಿಟ್ಟಿದ್ದಾರೆ? ಜಲ್ಲಿ ಮತ್ತು ಹೊಯ್ಗೆ ಸಾಗಿಸ್ಲಿಕ್ಕೆ ಅನುಮತಿ ಪತ್ರ ಕೊಟ್ಟಿಲ್ಲಲ್ವಾ? ಜಲ್ಲಿ ಮತ್ತು ಕಲ್ಲು ಸಾಗಿಸ್ಲಿಕ್ಕೆ ಅನುಮತಿ ಪತ್ರ ಅಂತ ಕೊಡ್ತಾರೆ ಶಾಸಕರು। ಶಾಸಕರು ಅನುಮತಿ ಪತ್ರ ಜಲ್ಲಿ ಮತ್ತು ಕಲ್ಲು ಸಾಗಿಸ್ಲಿಕ್ಕೆ ರಾಜಕೀಯ ಮಾತಾಡ್ಲಿಕ್ಕೆ ಒಂದೇ ಸೆಕೆಂಡ್ ಏನಂತ ಹೇಳಿದ್ರೆ, ನಾವು ಈ ವಿಚಾರ ನಾನು ಹೇಳಿದ್ರೆ ಒಂದು ನಮ್ಮ ಪ್ಲಾನ್ ಮಾಡುವಾಗ ಸ್ಟಾರ್ಟ್ ರಾಜಕೀಯ ಮಾತಾಡ್ಲಿಕ್ಕೆ
ಒಂದೇ ಸೆಕೆಂಡ್ ಏನಂತ ಹೇಳಿದ್ರೆ ನಾನು ಈ ವಿಚಾರ ನಾನೇ ಎಸ್, ಒಂದ್ ಕಡೆ ಕೊರೋನಾ ಮಹಾಮಾರಿಯ ವಿರುದ್ಧ ಇಡೀ ದೇಶ ಒಟ್ಟಾಗಿದೆ. ಇಡೀ ದೇಶ ಕೊರೋನಾ ಮಹಾಮಾರಿಯ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಈ ಸಂದರ್ಭ ನಾವು ನೋಡ್ತಾ ಇದ್ದೇವೆ ಏನಾಗ್ತಾ ಇದೆ ಅನ್ನುವಂಥದ್ದು. ಎಲ್ಲವೂ ದೇಶ ಲಾಕ್ಡೌನ್ ಆಗಿದೆ. ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ಮನೆಯಲ್ಲಿ ಕೂತ್ಕೊಂಡಿದ್ದೇವೆ. ಜನಪ್ರತಿನಿಧಿಗಳು ಹೇಳಿರುವಂತಹ ಮಾತನ್ನು ನಾವು ಪಾಲಿಸ್ತಾ ಇದ್ದೇವೆ. ಆದ್ರೆ ನಾವು ವೋಟ್ ಹಾಕಿ ಕಳಿಸಿರುವಂತಹ ಜನಪ್ರತಿನಿಧಿಗಳು ಮಾಡ್ತಾ ಇರುವಂತಹ ಅವ್ಯವಸ್ಥೆ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಡಳಿತ ವತಿಯಿಂದ ನಡೆದಂತಹ ಕೋವಿಡ್ ಸಭೆಯಲ್ಲಿ ಸಾಕ್ಷಿಯಾಗಿದೆ. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿ ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು. 2 MLAಗಳು ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಅನ್ನುವಂಥದ್ದು. UT ಖಾದರ್ ಸೇರಿದಂತೆ ಇನ್ನೊಬ್ರು ವೇದವ್ಯಾಸ್ ಕಾಮತ್ ಅವರು ಪರಸ್ಪರ ಕಿತ್ತಾಡ್ತಾ ಇದ್ದಾರೆ. ಅವರ ಕಿತ್ತಾಟ ಏಕವಚನದವರೆಗೂ ಕೂಡ ಹೋಗುತ್ತೆ. ಈ ಬಗ್ಗೆ ಮಾತನಾಡಬೇಕು. ನಮ್ಮ ಜೊತೆ ನಾಗರಿಕ ಹಿತರಕ್ಷಣಾ ವೇದಿಕೆ ಸಂಚಾಲಕರು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಹನುಮಂತ್ ಕಾಮತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್ ಕಾಮತ್ ಅವರೇ ನಮಸ್ತೆ. 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 ಏನ್ರಿ ಹನುಮಂತ್ ಕಾಮತ್ ಅವರೇ, ಪ್ರಜ್ಞಾವಂತ ಮಂಗಳೂರು ನಗರದ ನಾಗರಿಕರು ನಾವೆಲ್ಲರ ಪ್ರಜ್ಞಾವಂತ ಮಂಗಳೂರು ನಗರದ ಜನರು ಆರಿಸಿರುವಂತಹ ಜನಪ್ರತಿನಿಧಿಗಳು ಅಲ್ಲಿ ಕಿತ್ತಾಡ್ತಾ ಇದ್ದಾರೆ. ಕೊರೋನಾ ಅನ್ನುವಂತಹ ಮಹಾಮಾರಿಯ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು, ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು, ರಾಜಕೀಯ ಕೆಸರರ ಚಟಗಳು ಈ ಸಂದರ್ಭ ಬೇಡ ಅಂತ ಹೇಳಿದ್ರು ಕೂಡ ಇವ್ರುಗಳಿಗೆ ಬುದ್ಧಿ ಬರ್ತಾ ಇಲ್ಲ. ಏನ್ ಹೇಳ್ತೀರಾ ಹನುಮಂತ್ ಕಾಮತ್ ಅವರೇ, ಈ ಒಂದು ದೃಶ್ಯಾವಳಿಗಳು ತಾವು ನೋಡ್ಕೊಂಡು? ನೋಡಿ, ನಿಜವಾಗಿ ನಾವು ಮಂಗಳೂರಿನವರು ಇಂಥ ಒಂದು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸಿದ ಬಗ್ಗೆ ನಾವೇ ಇವತ್ತು ನಾಚಿಕೆ ಪಡಬೇಕಾದಂತ ಪರಿಸ್ಥಿತಿಯನ್ನು ಇವರು ಉಂಟು ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಏನು ಹೇಳಿದ್ರೆ, ಈಗ ನಮ್ಮ ಜಿಲ್ಲೆ, ರಾಜ್ಯ, ದೇಶ, ವಿಶ್ವವೇ ಕೊರೋನಾ ಮಹಾಮಾರಿಯಿಂದ ತಲ್ಲಣಿಸುತ್ತಾ ಇರುವಾಗ ಇಲ್ಲಿಯ ನಮ್ಮ ಜನಪ್ರತಿನಿಧಿಗಳು ನಮ್ಮ ಇಲ್ಲಿಯ ಜನರನ್ನು ಈ ಕೊರೋನಾ ಮಹಾಮಾರಿಯಿಂದ ಹೇಗೆ ರಕ್ಷಿಸಬಹುದು? ಯಾಕೆ ಹೇಳಿದ್ರೆ ಆ ಫಸ್ಟ್ ಇರೋದ ಒಂದು ಘಟನೆ ನಂತರ ದಿನಕ್ಕೆ 1-2ರಂತೆ ಇಲ್ಲಿ ಪಾಸಿಟಿವ್ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಇಡೀ ನಮ್ಮ ಜಿಲ್ಲೆಯ ಜನ ಹೆದರಿ ಹೋಗಿದ್ದಾರೆ. ಇವತ್ತೆಷ್ಟು ಬರ್ತದೆ, ಈಗ ಎಷ್ಟು ಬರ್ತದೆ, ನಾವೇನ್ ಮಾಡಬೇಕು, ಸೀಲ್ ಡೌನ್ ಆದ್ರೆ ಏನ್ ಮಾಡುದು ಹೇಳುವಂತದ್ರಿಂದ ಭಯಭೀತರಾಗಿರುವಾಗ ಜನರಲ್ಲಿ ಒಂದು ಧೈರ್ಯ ತುಂಬುವ ಕೆಲಸವನ್ನು ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು. ಸರ್, ಇದು ಹಾಗಾದ್ರೆ ಜನರಲ್ಲಿ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡಿದರೆ ಇದನ್ನು ತಡೆಗಟ್ಟಬಹುದು ಹೇಳಿ ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಇವರಿಗೆ ಗೊತ್ತಿರುವಂತದ್ದು ಎಲ್ಲರೂ ಬಿಜೆಪಿ ಕಾಂಗ್ರೆಸ್ ಹೇಳುವಂತದ್ದನ್ನು ಮರೆದು ನಾವು ಮಂಗಳೂರಿನ ಜನರು ನಮ್ಮ ಜನರಿಗೆ ನಾವು ರಕ್ಷಿಸಬೇಕು ಹೇಳಿ ಒಟ್ಟು ಸೇರಿ ಏನಾದ್ರೂ ಕೆಲಸ ಮಾಡೋದು ಬಿಟ್ಟು ಇವರ ಹಿಂಬಾಲಕರ ವ್ಯಾಪಾರವನ್ನು ಉಳಿಸಿಕೊಳ್ಳಿಕ್ಕೆ, ಅವರಿಗೆ ಏನಾದರೂ ಮಾಡಿಸಿಕೊಡ್ಲಿಕ್ಕೆ ಇವರು ಏನೇನೋ ಮಾಡ್ತಾರೆ ಹೇಳಿ. ಆದ್ರೆ ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಇದೆ ಹೇಳುವಂತದನ್ನು ನಾನು ಈ ಜನಪ್ರತಿನಿಧಿಗಳಿಗೆ ಪ್ರಶ್ನಿಸ್ತೇನೆ. ಜನಪ್ರತಿನಿಧಿಗಳು ಕಚ್ಚಾಡುವುದನ್ನು ನಾವು ಬೇರೆ ರಾಜ್ಯಗಳಲ್ಲಿ, ನಮ್ಮ ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲಿ ನೋಡಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಾಗ್ಲಿ ಈ ಜನಪ್ರತಿನಿಧಿಗಳು ಸುಶಿಕ್ಷಿತರು ಹೇಳುವಂತ ಒಂದು ಸರ್ಟಿಫಿಕೇಟ್ ನಮಗೆ ಇದೆ. ಹಾಗೆ ಇರುವಾಗ ಇವರು ಒಂದು ಅಧಿಕಾರಿಗಳ ಮುಂದೆ ಇವರು ಕಚ್ಚಾಡ್ತಾರೆ ಹೇಳಿ. ಆದ್ರೆ ಇವರಿಂದ ನಮಗೆ ಏನಾದರೂ ರಕ್ಷಣೆ ಸಿಕ್ಕಬಹುದಾ? ಇದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಯಾಕಾಗಿ ಇವರು ಕಚ್ಚಾಡಬೇಕು? ಇವತ್ತು ನೋಡಿ, ಇವರು ಒಯ್ಗೆ ವ್ಯಾಪಾರ, ಜಲ್ಲಿ ವ್ಯಾಪಾರ, ಏನು ಇವರಿಗೆ ಕಮಿಷನ್ ಸಿಗ್ತದ? ಅವರನ್ನು ಅದು ಓಪನ್ ಮಾಡಿಸುವಂತ ಒಂದು ಅಗತ್ಯತೆ ಇವರಿಗೆ ಏನಿದೆ? ಇವತ್ತು ಇವರು ಏನ್ ಮಾಡಬೇಕು ಹೇಳಿದ್ರೆ ನೋಡಿ, ಆ ಮೋರು, ರಿಲಯನ್ಸ್ ಮಾರ್ಟ್ ಇಲ್ಲಿ ಎಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಜನರು ಹೋಗ್ತಾರೆ, ಅಲ್ಲಿ ಅದನ್ನು ನಿಲ್ಲಿಸಬೇಕು. ಉಪಯೋಗಿಸಿ ಬೆಳಿಗ್ಗಿನಿಂದ ರಾತ್ರಿ ತನಕ ತಿರುಗಾಡ್ತಾರೆ. ಆ 12 ಗಂಟೆ ನಂತರ ಬೀದಿಗಿಳಿಬಾರ್ದು, ಲಾಕ್ಡೌನ್ ಹೇಳಿದೆ, ಆದರೂ ಜನ ರಸ್ತೆಯಲ್ಲಿ ತಿರುಗ್ತಾರೆ. ಇದನ್ನು ನಿಲ್ಲಿಸುವುದು ಹೇಗೆ ಹೇಳುವುದರ ಬಗ್ಗೆ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೊಂದು ಏನಾದರೂ ಐಡಿಯಾ ಕೊಟ್ಟು, ಈ ಕಡಲೆಪುರಿ ಹಂಚಿರುವ ಈ ಪಾಸ್ಗಳ ಬಗ್ಗೆ ಅದನ್ನು ಒಂದು ಇನ್ವೆಸ್ಟಿಗೇಷನ್ ಆಗಿ ಮಾಡಿ ಅಗತ್ಯ ಇಲ್ಲದವರಿಗೆ ಕೊಟ್ಟಿರುವುದನ್ನು ಕ್ಯಾನ್ಸಲ್ ಮಾಡುವಂತ ಕೆಲಸ ಮಾಡಿಕೊಂಡು ಜನರು ಬೀದಿಗೆ ಇಳಿಯದಂತೆ ಪೊಲೀಸ್ನವರು ಏನ್ ಮಾಡಬಹುದು?
ಜಿಲ್ಲಾಡಳಿತ ಇದಕ್ಕೆ ಏನು ಮಾಡಬಹುದು ಹೇಳುವಂಥದ್ದು. ಮತ್ತೆ ಇನ್ನು ಆ ಫಸ್ಟ್ ಇರೋದ್ರಿಂದ ಹೊರಗೆ ಹೋಗಿರುವವರದ ಒಂದು ಎಲ್ಲ ಅವರದು ಟ್ರಾವೆಲ್ ಹಿಸ್ಟ್ರಿ ತೆಗೆದು ಅದನ್ನು ಮಾಡ್ಲಿಕ್ಕೆ ಏನಾದರೂ ಮಾಡುವುದು ಬಿಟ್ಟು ಇವರಿವರು ಕಚ್ಚಾಡಿಕೊಳ್ತಾರೆ ಹೇಳಿದ್ರೆ, ಸತ್ಯವಾಗಿ ನಾನು ಹೇಳ್ತೇನೆ, ನಮ್ಮ ಮಂಗಳೂರಿಗೆ ಏನು ಹನುಮಂತ್ ಕಾಮತ್ ಅವರೇ, ರೈಟ್ ಮಕ್ಕಳಿಗೆ ಕಚ್ಚಾಡ್ತಾರಲ್ಲ, ಇವರಿಗೆ ತಲೆ ಉಂಟಾ ಸರ್? ಥ್ಯಾಂಕ್ ಯು ಸರ್ ಹನುಮಂತ್ ಕಾಮತ್ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಚಿಕ್ಕ ಮಕ್ಕಳಾಗೆಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಈ ಸಂದರ್ಭಗಳಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ನಾವುಗಳು ಬದುಕಬೇಕು ಅನ್ನೋಂಥದ್ದು ಗೊತ್ತಿದೆ ಅವರಿಗೆ. ಆದ್ರೆ ಇಂತಹ ಶಾಸಕರಿಗೆ ನಾವು ಪ್ರಜ್ಞಾವಂತ ನಾಗರಿಕರು ಆಡಿಸಿ ಕಳಿಸಿರುವಂತಹ ಈ MLAಗಳು ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಿಜವಾಗ್ಲೂ ಕೂಡ ನಾಚಿಕೆ ಆಗುತ್ತೆ. ದಿನಕ್ಕೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಸಾವುಗಳು ಕೂಡ ಸಂಭವಿಸಿದೆ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅವರ ಕರ್ತವ್ಯವನ್ನು ತಾವು ಪಾಲಿಸಬೇಕಾಗಿತ್ತು. ಆದರೆ ಅವರು ಮಾಡ್ತಾ ಇರುವಂತಹ ಕೆಲಸ ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಕೆಲಸ. ಯಾವ ರೀತಿ ವಿಷಯಗಳು ಬರುತ್ತೆ, ಒಬ್ರು ಹೇಳ್ತಾರೆ ನನ್ನ ಕುಟುಂಬದ ವಿಷಯ, ನನ್ನ ಫ್ಯಾಮಿಲಿ ವಿಷಯ ನೀವು ಮಾತಾಡಬೇಡಿ, ನನ್ನ ಬಗ್ಗೆ ಮಾತಾಡುವಂಥ ಪರ್ಸನಲ್ ವಿಷಯಗಳು ಮಾತಾಡುವಂಥದ್ದು ಏನಿಲ್ಲ, ನೀನು ಮಾತಾಡ್ತಿದ್ಯಾ, ಏಕವಚನದಲ್ಲೇ ಮಾತಾಡುವಂತಹ ವಾರ್ಗಳು ನಡೆಯುತ್ತೆ. ಇನ್ನೊಂದು ಕಡೆ ಅದಕ್ಕೂ ಕೂಡ ಮುಂದೆ ಹೋಗಿ ಮಾತಾಡುವಂತಹ ವಿಷಯಗಳು, ಕೊರೋನಾ ಅನ್ನುವಂತಹ ಮಹಾಮಾರಿ ಇದೆ, ಈ ವಿಷಯದ ಬಗ್ಗೆ ಮಾತನಾಡೋದು ಬಿಟ್ಟು ಜಲ್ಲಿ, ಮರಳು, ಕಲ್ಲುಗಳ ಬಗ್ಗೆ ಮಾತನಾಡುವಂತಹ ಶಾಸಕರು ನಮ್ಮ ಜೊತೆ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅಂತ ಹೇಳುವಾಗ ನಾಚಿಕೆ ಕೇಡಿನ ವಿಷಯ ಇದು. ಯಾವ ರೀತಿ ರಾಜಕೀಯ ಕೆಸರೆರಚಾಟಕ್ಕೆ ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕೋವಿಡ್ ಸಭೆ ಸಾಕ್ಷಿಯಾಗಿತ್ತು ಅನ್ನೋದು ತಾವು ನೋಡ್ತಾ ಇದ್ದೀರಾ. ಆ ವೇದಿಕೆಯಲ್ಲಿ ಎಲ್ಲರೂ ಇದ್ರು. ನೋಡಲ್ ಆಫೀಸರ್ ಆಗಿ ಬಂದಿರುವಂತಹ ಪುನುರಾಜ್ ಅವರಿದ್ದಾರೆ, DC ಅವರಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ, ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ. ಅದೇ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇದ್ದಾರೆ. ಯಾವ ರೀತಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಾ. ಇದೇ ರೀತಿ ನಮ್ಮ ಜಿಲ್ಲೆಯ ಪ್ರಸ್ತುತ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದ್ರೆ ಇಂತಹ ಬೇಜವಾಬ್ದಾರಿಯ MLAಗಳು ಮಾಡ್ತಾ ಇರುವಂತಹ ಕೆಲಸ ನೋಡುವಾಗ ನಾಚಿಕೆ ಆಗುವಂಥದ್ದು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗುವಂತಹ ದೀಪು ಶೆಟ್ಟಿಗರ್ ಅವರಿದ್ದಾರೆ. ದೀಪು ಶೆಟ್ಟಿಗರ್ ಅವರೇ ನಮಸ್ತೆ. ನಮಸ್ತೆ ದೀಪು ಅವರೇ ನಮಸ್ತೆ. ಸದ್ಯದ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆ ಏನಾಗ್ತಾ ಇದೆ, ಮುಂದೇನಾಗುತ್ತೆ ಅನ್ನುವಂತಹ ಭಯ, ಗೊಂದಲ ಎಲ್ಲವೂ ಇದೆ. ಆದ್ರೆ ನಮ್ಮ ರಾಜಕಾರಣಿಗಳು ಕಿತ್ತಾಡ್ತಾ ಇದ್ದಾರೆ, ಪರ್ಸನಲ್ ವಿಷಯಗಳಿವೆ, ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅಥವಾ ಈ ಪರಿಸ್ಥಿತಿಯ ಗಂಭೀರತೆ ಅವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ವ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಸ್ ದೀಪು ಶೆಟ್ಟಿಗರ್, ಫಸ್ಟ್ ರಿಯಾಕ್ಷನ್. ನೋಡಿ, ಮೊದಲು ಜನಗಳಿಗೆ ಧೈರ್ಯ ತುಂಬಬೇಕಾದದ್ದು ಯಾರು? ನಮ್ಮ ಶಾಸಕರು, ಸಂಸದರು, ಮತ್ತೆ ಆಯ್ಕೆಯಾದಂತ ಎಲ್ಲ ಪ್ರತಿಯೊಬ್ಬರು ರಾಜಕಾರಣಿಗಳು ಜನರಿಗೆ ಈ ಹೊತ್ತಿನಲ್ಲಿ ಧೈರ್ಯ ತುಂಬಬೇಕು. ಯಾಕಂತ ಹೇಳಿದ್ರೆ ಯಾರು ಕೂಡ ಕೆಲಸಕ್ಕೆ ಹೋಗ್ತಿಲ್ಲ, ಮನೆಯಲ್ಲಿದ್ದಾರೆ. ಮತ್ತೆ ಈ ರೋಗ ಎಲ್ಲಿ ತನಕ ಹೋಗ್ತದೆ ಎಂಬುದು ಎಲ್ರಿಗೂ ಒಂದು ಕಳವಳ ಇದೆ. ಇಂತಹ ಸಮಯದಲ್ಲಿ ಪ್ರತಿಯೊಂದು ರಾಜಕಾರಣಿ ಕೂಡ ಪಕ್ಷ ಮರೆತು ಜನರಿಗೊಂದು ತುಂಬುವಂತ ಕೆಲಸ ಮಾಡ್ಬೇಕು. ಆದ್ರೆ ಇವರಿವರೇ ಕಿತ್ತಾಡಿಕೊಳ್ತಾ ಬಂದಿರುವುದು ನಿಜವಾಗ ಒಂದು ದುರದೃಷ್ಟಕರ ವಿಷಯವೇ. ಅಂದ್ರೆ ಇದ್ರಲ್ಲಿ ನೋಡಿ, ಈ ಲಾಕ್ಡೌನ್ ಸಮಯದಲ್ಲೂ ಕೂಡ ಯಾವ ರೀತಿ ರಾಜಕೀಯ ನಡೀತಿದೆ, ಯಾವ ರೀತಿ ಬಡ ಒಳಸಂಚುಗಳು ನಡೀತಿದೆ, ಇವರು ಏನೆಲ್ಲ ಮಾಡ್ತಿದ್ದಾರೆ, ಇದನ್ನೆಲ್ಲ ಈಗ ಬಿಜೆಪಿ ಅವರು ಮಾಡಿದ ತಪ್ಪನ್ನು ಇವರು ಹೇಳೋದು, ಕಾಂಗ್ರೆಸ್ ಅವರು ಮಾಡಿದ ತಪ್ಪನ್ನು ಬಿಜೆಪಿ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಲಾಕ್ಡೌನ್ ಯಾರಿಗೆ ಅಂತ ಕೇಳ್ತಿದ್ದಾರೆ, ಸರಿಯಾಗಿ ಪರಿಪಾಲಿಸುತ್ತಿರುವುದು ಜನಗಳು. ಆದ್ರೆ ಇವ್ರೇನ್ ಮಾಡ್ತಿದ್ದಾರೆ? ಅಲ್ಲ, ಇವರಿಗೆ ಜನರ ಜೀವದ ಮೇಲೆ ಅಥವಾ ತಮ್ಮ ಜೀವಗಳ ಮೇಲೆ ನಿಜವಾಗ್ಲೂ ಕೂಡ ಇವರ ಬೆಲೆ ಗೊತ್ತಿದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಂದ್ರೆ ಕೊರೋನಾ ಅನ್ನುವಂತಹ ಮಹಾಮಾರಿ ಮುಂದ್ಗಡೆ ಕಾಣ್ತಾ ಇದೆ, ಇವರು ರಾಜಕೀಯವಾಗಿ ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಒಬ್ರು ಹೇಳ್ತಾ ಇದ್ದಾರೆ ಜಲ್ಲಿ, ಮರಳು, ಕಲ್ಲುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಟ್ಯಾಕ್ಸಿ ಇಟ್ಕೊಂಡಿದ್ದೀರಾ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಪರ್ಸನಲ್ ಆಗಿರುವಂತಹ ಅಟ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಇವರೆಲ್ಲ ಪ್ರಜ್ಞಾವಂತ ನಾಗರಿಕರು, ನಾವುಗಳು ಆರಿಸಿರುವಂತಹ ಪ್ರಜ್ಞಾವಂತ ಜನಪ್ರತಿನಿಧಿಗಳ ಇವರು. ನಾಚಿಕೆ ಇದೆಯಾ ಅಂತ ಹೇಳಿ. ಅದೇ ಈಗ ನಾವೇನ್ ಮಾಡ್ಬೇಕು, ನಾವು ಸಾಮಾನ್ಯ ಜನರು ಏನ್ ಮಾಡ್ಬೇಕಂತ, ನಾವಿದು ರೋಗ ಇವತ್ತು ನಿಲ್ತದೆ ನಾಳೆ ನೋಡ್ತಾ ಇದ್ದೇವೆ. ಬಟ್ ಇವ್ರು ಏನ್ ಮಾಡ್ತಿದ್ದಾರೆ, ಲಾಸ್ಟ್ ಟೈಮ್ ಕೂಡ ರಾಜಕೀಯವಾಗಿ ಹೋದ್ರು, ನಾವು ಕೊರೋನಾವನ್ನು ನಿಲ್ಲಿಸಿದ್ದೇವೆ ಅಥವಾ ಇವರು ನಾವು ನಿಲ್ಲಿಸಿದ್ದೇವೆ ಅಂತ ಬೊಬ್ಬೆ ಹೊರಡಿತು ಹೋದ್ರು. ಆದ್ರೆ ಈಗ ಪರಿಸ್ಥಿತಿ ಎಲ್ಲಿ ತನಕ ತಲುಪಿದೆ? ಈಗ ಮಂಗಳೂರಲ್ಲಿ ಕೂಡ ಹಲವಾರು ಪ್ರದೇಶಗಳೀಗ ಡೇಂಜರ್ ಝೋನ್ ಅಲ್ಲಿ ಇದೆ, ಸ್ಪ್ರೆಡ್ ಆಗಿದೆ ಕೆಲವು ಕಡೆಯಲ್ಲಿ. ಇದನ್ನು ತಡಿಲಿಕ್ಕೆ ಅಲ್ಲಿ ಏನೇನು ಕ್ರಮಗಳನ್ನು ಮಾಡ್ಬೇಕು, ಮತ್ತೆ ಹಲವಾರು ಮಂದಿ ಇವತ್ತು ಸಮಸ್ಯೆಗಳನ್ನು, ಉದ್ಯೋಗದ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ, ಮತ್ತೆ ಹಲವಾರು ಶಾಪ್ಗಳಲ್ಲಿ ಹಲವಾರು ಸಮಸ್ಯೆಗಳಾಗ್ತಾ ಇದೆ. ಆದ್ರೆ ಇದು ಇವರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಇವರು ಅದನ್ನೆಲ್ಲ ಸರಿಪಡಿಸಿಕೊಂಡು ಆ ಜಿಲ್ಲಾಧಿಕಾರಿಗೆ ಮುಂದೆ ಆ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟು ನಾವೆಲ್ಲ ಇಡೀ ಮಂಗಳೂರನ್ನೊಂದು ಕೊರೋನಾ ಮುಕ್ತ ಮಾಡಿಸುವನೆಂಬುದನ್ನು ಬಿಟ್ಟು ಇವರು ಜಗಳ ಆಡಿದ್ರೆ ನಿಜವಾಗಿ ದುರದೃಷ್ಟಕರ ವಿಷಯ. ಇಲ್ಲಿ ಇದನ್ನು ಸಮಸ್ಯೆಯನ್ನು ಸರಿ ಮಾಡ್ಬೇಕಾದವರು ಯಾರಂತ ಕೇಳ್ತಿರೋದು. ಅಂದ್ರೆ ಈಗ ಕಾಂಗ್ರೆಸ್ ನ ಮೇಲೆ ಬಿಜೆಪಿ ಅವರು ಇದ್ದಾರೆ, ಬಿಜೆಪಿ ಅವರ ಮೇಲೆ ಕಾಂಗ್ರೆಸ್ ಅವರು ಆಗ್ತಾ ಇದ್ದಾರೆ. ಇವರಿಗೆ ತಾಕತ್ತಿದ್ರೆ ಇವರು ಕಾನೂನು ರೀತಿಯಾಗಿ ಯಾರು ತಪ್ಪು ಮಾಡಿದ ಮೇಲೆ ಅವರ ಮೇಲೆ ಕ್ರಮ ಕೈಗೊಳ್ಳಿ. ಅಂದ್ರೆ ಇಲ್ಲಿ ಏನಾಗ್ತಿದೆ ಗೊತ್ತಾ, ಇವರಿವರು ಜಗಳ ಆಡೋದು, ಇವರಿವರ ವೈಮನಸ್ಸನ್ನು ಹೊರತು ಕಾನೂನು ರೀತಿಯ ಕ್ರಮವನ್ನು ಇಬ್ರು ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಪಕ್ಷದವರು ಮಾಡುದು ಈ ಕುತಂತ್ರವೇ. ಆದ್ರೆ ಈ ಟೈಮಲ್ಲಿ ಇವರಿಗೆ ನಿಜವಾಗಿ ಮಾನ ಮರ್ಯಾದೆ ಇದ್ರೆ ಜನಗಳ ಒಂದು ನೋವಿಗೆ
ಯಾವುದೇ ಪಾರ್ಟಿ ಆಗಿರ್ಲಿ, ಯಾವುದೇ ರಾಜಕಾರಣಿ ಆಗ್ಲಿ, ಜನರ ನೋವಿಗೆ ಸ್ಪಂದಿಸ್ಲಿ. ಯಾಕಂದ್ರೆ ಹಲವಾರು ಮಂದಿ ನೋವಲ್ಲಿದ್ದಾರೆ. ಇದನ್ನು ಬಿಟ್ಟು ಇವ್ರದ್ದು ರಾಜಕೀಯ, ಈ ಟೈಮಲ್ಲೂ ರಾಜಕೀಯ ಮಾಡಿದ್ರೆ ಇವರು ಮನುಷ್ಯರಲ್ಲಿ, ಇವರು ರಾಕ್ಷಸರು. ಕೊರೋನಾ ಎಂಬುದೊಂದು ರಾಕ್ಷಸ. ಆ ರಾಕ್ಷಸರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೇವೆ. ಅದರ ನಡುವೆ ಕೊರೋನಾಕ್ಕಿಂತ ದೊಡ್ಡ ದೊಡ್ಡ ಈ ಪೊಲಿಟಿಕಲ್ ರಾಕ್ಷಸರು ಸಾಯ್ತಾ ಇದ್ದಾರೆ ನಮ್ಮ ಜನಗಳ ನಡುವೆ. ಒಟ್ನಲ್ಲಿ ನಮ್ಮ ಜಿಲ್ಲೆ ಅಧೋಗತಿಗೆ ಹೋಗಿದೆ. ಗಂಭೀರತೆ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಇಂಥವರಿಗೆ, ಇಂಥ ರಾಜಕಾರಣಿಗಳಿಗೆ. ನೋಡ್ತಾ ಇದ್ವಿ ಅಧಿಕಾರಿಗಳು ಅಲ್ಲಿ ಮೂಕ ಪ್ರೇಕ್ಷಕರಾಗಿದ್ದಾರೆ. DHO ಆಗಿರ್ಬೋದು, ಪಾಲಿಕೆ ಆಯುಕ್ತರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿದ್ದಾರೆ ಮೂಕ ಪ್ರೇಕ್ಷಕರಾಗಿರುವಂತದ್ದು. ಅಂದ್ರೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ದೀಪು ಶೆಟ್ಟಿಗರ್ ಅವರು ಇದೆಲ್ಲ ನೋಡುವಾಗ ಏನ್ ಕತೆ ಅನ್ನುವಂಥದ್ದು ತಮ್ಮ ತಲೆಯಲ್ಲಿ ಬರುವಂತಹ ಪ್ರಶ್ನೆ. ಅಂದ್ರೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಸಾವಾಗಿದೆ, ಆದ್ರೂ ಕೂಡ ಇವರುಗಳಿಗೆ ಬುದ್ಧಿ ಆಗ್ತಾ ಇಲ್ಲ. ಇದು ನೋಡಿದ್ರೆ ನಮ್ದು ಜನಗಳದ್ದು ಕರ್ಮ ನಾವಿನ್ನೆಷ್ಟು ಅನುಭವಿಸ್ಲಿಕ್ಕಿದೆ ಅಂತ. ಇವರು ಮಾಡುವ ಕರ್ಮದಿಂದ ಇನ್ನು ಅನುಭವಿಸ್ಲಿಕ್ಕಿರುವುದು ನಾವು. ಒಬ್ರು ಜಿಲ್ಲಾಧಿಕಾರಿ ಎದುರು ಇವರು ಈ ರೀತಿ ಹಾರಾಡಿದ್ರೆ ಜಿಲ್ಲಾಧಿಕಾರಿ ಮಾತಾಡ್ಲಿಕ್ಕೆ ಆಗಲ್ಲ. ಯಾಕಂತೇಳಿದ್ರೆ ಈಗ ಖಾದರ್ ಅವರಾಗಿರ್ಬೋದು ಅಥವಾ ಬಿಜೆಪಿ MLAಗಳಾಗಿರ್ಬೋದು, ಅವರ ವಿರುದ್ಧ ಮಾತಾಡಿದ್ರೆ ನಾಳೆ ಜಿಲ್ಲಾಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡಿ ಬಿಟ್ಟಾಗ್ತಾರೆ, ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅವರು ಮೌನವಾಗಿ ಇವರ ಜಗಳವನ್ನು ನೋಡ್ಬೇಕು. ಇವರ ಪೊಲಿಟಿಕಲ್, ಇವರು ಇಷ್ಟು ಕಲ್ತು ಇಷ್ಟು ಎಜುಕೇಶನ್ ಇದ್ದು ಇವರು ಆಯ್ಕೆ ಆದದ್ದು ಇವರ ಜಗಳ ನೋಡ್ಲಿಕ್ಕಲ್ಲ ಕರ್ಮ. ಅಥವಾ ಈ ಮೀಟಿಂಗ್ಗಳು ಒಂದು ಅರ್ಧ ಗಂಟೆ ಮೀಟಿಂಗ್ ಇಡ್ಬಹುದು. ಆ ಅರ್ಧ ಗಂಟೆ ಮೀಟಿಂಗ್ ಅಲ್ಲಿ ಇವರು ಈ ರೀತಿ ಜಗಳ ಆಡಿದ್ರೆ ಸಮಸ್ಯೆಗಳ ಬಗ್ಗೆ ಅವಲೋಕನ ಯಾವಾಗ ಮಾಡುದು? ನಾವ್ ಇವರನ್ನ ಆಯ್ಕೆ ಮಾಡಿದ್ರೆ ಜಗಳ ಮಾಡ್ಲಿಕ್ಕ? ಜಗಳ ಆಡ್ಲಿಕ್ಕೆ ಸಮಯ ಇದೆ. ಕೊರೋನಾ ನಿಂತ ಮೇಲೆ ಇವರು ಜಗಳ ಆಡ್ಲಿ. ಬೇಕಾದ್ರೆ ನಾವೇ ನೆಹರು ಒಂದು ವೇದಿಕೆ ಆಗ್ತೇವೆ. ಇವರು ಕಾಂಗ್ರೆಸ್ ಬಿಜೆಪಿ ಅವರು ಎರಡು ಮಚ್ಚು ಏನೆಲ್ಲ ಇಟ್ಕೊಂಡು ಒಡೆದಾಡಿ ಸಾಯ್ಲಿ. ಹೊರತು ಜನಗಳೀಗ ಸಾಯ್ತಾ ಇದ್ದಾರೆ. ಜನರ ಸುರಕ್ಷತೆಯ ಕಡೆಗೆ ಇವರು ಗಮನ ಕೊಡ್ಲಿ. ಇವರಿಗೆ ಜನರ ಸುರಕ್ಷತೆಯ ಕಡೆಗೆ ಗಮನ ಕೊಡ್ಲಿಕ್ಕೆ ಆಗದಿದ್ರೆ ಪಾರ್ಟಿಯವರು ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಕುಳಿತುಕೊಳ್ಳಿ. ಅಧಿಕಾರಿಗಳಿದ್ದಾರೆ, ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಮಂಗಳೂರಲ್ಲಿ, ಅವರು ಕಾರ್ಯನಿರ್ವಹಿಸ್ತಾರೆ. ನಿಜವಾದ ಮಾತು ಹೇಳಿದ್ರಲ್ಲ. ಕೋವಿಡ್ ಸಭೆ, ನಮ್ಮ ಜಿಲ್ಲೆಯ ಜಿಲ್ಲಾಡಳಿತದಿಂದ ನಡೆದಂತಹ ಕೋವಿಡ್ ಸಭೆ, ಆ ಕೋವಿಡ್ ಸಭೆಯಲ್ಲಿ ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳು ಏನಿದೆ ಇದರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಯಾವ ರೀತಿ ನಿಯಂತ್ರಣ ಮಾಡಬೇಕು, ಏನ್ ಆಗ್ತಾ ಇದೆ ಇದರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯಗಳು ನೋಡಿದಾಗ ನಿಜವಾಗ್ಲೂ ಕೂಡ ಭಯ, ಆತಂಕ, ನಾಚಿಕೆ, ಲಜ್ಜೆಗೆಟ್ಟಂತಹ ಸರ್ಕಾರ ನಮ್ಮ ಕಣ್ಣ ಮುಂದೆ ಇದೆ ಅನ್ನುವಂಥದ್ದು ಕಾಣ್ತಾ ಇದೆ. ಹೌದು, ಖಂಡಿತ. ನೋಡಿ, ನಮ್ದ್ರಲ್ಲಿ ಏನ್ ಗೊತ್ತಾ, ಇಲ್ಲಿ ಒಂದು ಹೆಣ ಬೀಳ್ಲಿ ರಾಜಕೀಯ, ಒಂದು ರೋಗ ಬರ್ಲಿ ರಾಜಕೀಯ, ಪ್ರಳಯ ಆಗ್ಲಿ ರಾಜಕೀಯ, ನೀರ್ ಬರ್ಲಿ ರಾಜಕೀಯ, ಟೋಟಲ್ ಆಗಿ ಇಲ್ಲಿ ಮಂಗಳೂರಲ್ಲಿ ನಡೆಯುವುದೇ ರಾಜಕೀಯ. ಇದಕ್ಕೆ ಇಂಡೈರೆಕ್ಟ್ ಆಗಿ ಕಾರಣ ನಮ್ಮ ಜನರು ಕೂಡ. ಯಾಕಂತೇಳಿ ಜನರು ಇಂಥ ನೀಚ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತಿದ್ದೇವೆ, ನೀಚ ಬುದ್ಧಿಯವರನ್ನ ಆಯ್ಕೆ ಮಾಡ್ತಿದ್ದೇವೆ. ನಾವು ಜನಗಳು ಸರಿಯಾಗಿದೆ ಅಂತ ತಿಳ್ಕೊಳ್ಬೇಕು. ಈ ಕೊರೋನಾ ಎಂಬುದು ನಮ್ಗೊಂದು ಬುದ್ಧಿ ಕಲಿಸ್ಲಿಕ್ಕೆ ಅಂದ್ರೆ ಈ ಎಲ್ಲಾ ರಾಜಕಾರಣಿಗಳ ಹಣೆ ಬರೆಯೋದು ಸ್ಪಷ್ಟವಾಗಿ ಜನಗಳಿಗೆ ತಿಳಿತಾ ಇದೆ. ಮುಂದೆ ಇಂತಹ ಪರಿಸ್ಥಿತಿ ಉದ್ಭವಿಸಬಾರ್ದಾದ್ರೆ ನಾವು ಜನಗಳು ಇವರಿಗೆ ತಕ್ಕ ಪಾಠ ಕಲಿಸಬೇಕು. ತಕ್ಕ ಪಾಠ ಕಲಿಸಿದಾಗಾದ್ರೆ ಚುನಾವಣೆ ಬರುವ ಸಂದರ್ಭದಲ್ಲಿ ಇವರ ಗಿಮಿಕ್ಗಳೆಲ್ಲ ನಿಲ್ಲಿಸಬೇಕು. ನಾಳೆ ಅಭಿವೃದ್ಧಿ ಮತ್ತೆ ನಮ್ಮ ಆರೋಗ್ಯದ ಕಡೆಗೆ ಇವರು ಚಿಂತೆ ಮಾಡುವಂತಾಗ್ಬೇಕು. ಯಾವಾಗ ನಾವು ಅದನ್ನು ನೋಡಿ ವೋಟ್ ಹಾಕ್ತೇವ ಆಗ ಇವರು ಕೂಡ ಒಳ್ಳೆ ನಮ್ಮ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾರೆ. ಇಲ್ಲದಿದ್ರೆ 24 hours ಇವರದು ವೋಟ್ ಬ್ಯಾಂಕ್ ರಾಜಕೀಯ, ಧರ್ಮ ಮತ್ತೆ ಅದು ಇದಂತೇಳಿ ಜಗಳ ಆಡೋದೇ ಕಂಟಿನ್ಯೂ ಆಗ್ತಾ ಇರ್ತದೆ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ದೀಪು ಶೆಟ್ಟಿಗರ್ ಅವರ. ಇದು ನಮ್ಮ ಸದ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ತಾವು ನೋಡ್ತಾ ಇದ್ದೀರಾ. ನಾವು ಪ್ರಜ್ಞಾವಂತ ನಾಗರಿಕರು, ಬುದ್ಧಿವಂತರ ಜಿಲ್ಲೆ, ಪ್ರಜ್ಞಾವಂತರ ಜಿಲ್ಲೆ ಅನ್ನುವಂಥ ಮಾತು ಏನಿದೆ, ಈ ಪ್ರಜ್ಞಾವಂತ ನಾಗರಿಕರು ಆರಿಸಿ ಕಳಿಸಿರುವಂತಹ ಜನಪ್ರತಿನಿಧಿಗಳು ಯಾವ ರೀತಿ ಇದ್ದಾರೆ, ಈ ಸಂದರ್ಭ ಇಂತಹ ಸಂದಿಗ್ಧ ಪರಿಸ್ಥಿತಿ, ದೇಶ ಲಾಕ್ಡೌನ್ ಆಗಿದೆ, ಇಡೀ ರಾಜ್ಯ ಜಿಲ್ಲೆ ಲಾಕ್ಡೌನ್ ಆಗಿದೆ, ನಾವು ಯಾವ ರೀತಿ ವರ್ತಿಸಬೇಕು ಅನ್ನುವಂತಹ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ಜನಪ್ರತಿನಿಧಿಗಳು ವರ್ತಿಸ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೇಳಿದಾಗ ನಿಜವಾಗ್ಲೂ ಕೂಡ ಹೊಟ್ಟೆ ಉರಿ ಬರುತ್ತೆ. ಅಂದ್ರೆ ನಾವು ಜನಸಾಮಾನ್ಯರು, ನಾವೆಲ್ಲರೂ ಕೂಡ ಈ ಲಾಕ್ಡೌನ್ಗೆ, ದೇಶದ ಪ್ರಧಾನಿ ಹೇಳಿರುವಂತಹ ಮಾತಿಗೆ ಬೆಲೆ ಕೊಟ್ಟು ನಾವೆಲ್ಲರೂ ಕೂಡ ಮನೆಯಲ್ಲಿದ್ದೇವೆ. ಈ ಸಂದರ್ಭ ಇವರುಗಳಿಗೆ ಏನ್ ದಾಡಿಯಾಗಿದೆ ಅನ್ನುವಂಥದ್ದು, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೋರಾಟ ಮಾಡಬೇಕು, ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾಗರಿಕರಿಗೆ ವರ್ತಿಸಬೇಕು. ಎಲ್ಲವನ್ನು ಕೂಡ ಮರೆತಿರುವಂತಹ ಬೇಜವಾಬ್ದಾರಿಯ ಶಾಸಕರು ಇವರು, ಬೇಜವಾಬ್ದಾರಿಯ ರಾಜಕಾರಣಿಗಳು ಇವರು. ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಿಂದೂ ಮಹಾಸಭಾದ ರಾಜ್ಯ ವಕ್ತಾರರಾಗಿರುವಂತಹ ಧರ್ಮೇಂದ್ರ ಅವರು. ಧರ್ಮೇಂದ್ರ ಅವರು ನಮಸ್ತೆ. ಪದೇ ಪದೇ ರಿಪೀಟ್ ಆಗ್ತಾ ಇದೆ ಧರ್ಮೇಂದ್ರ ಅವರೇ, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಬೇಜವಾಬ್ದಾರಿ, ಅವರು ಮಾಡ್ತಾ ಇರುವಂತಹ ಬೇಜವಾಬ್ದಾರಿಯ ಕೆಲಸಗಳು, ಏನ್ ಹೇಳ್ತೀರಾ? ಅಲ್ಲ, ಇದು ಅತ್ಯಂತ ದೌರ್ಭಾಗ್ಯ ಅಂತ ಹೇಳಬೇಕು. ಇವತ್ತು ನಮ್ಮ ಇಡೀ ದೇಶ ಒಂದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಕೊರೋನಾ ಎಂಬ ಮಹಾಮಾರಿ, ಅದಕ್ಕೆ ಯಾವ ರೀತಿಯಲ್ಲಿ ಹೋರಾಟಗಳನ್ನು ನಡೆಸಬೇಕು, ಅದರಿಂದ ಹೇಗೆ ನಾವು ನಮ್ಮ ಜೀವನವನ್ನು ಉಳಿಸ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಪ್ರಯತ್ನದ ಇರುವಂತ ಸಮಯದಲ್ಲಿ ಇವರು ಈ ತರದ ಕಚ್ಚಾಟಗಳು, ಅದು ಕೂಡ ಕರೋನಾಕ್ಕೆ ಸಂಬಂಧಪಡದೆ ಅನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟನ ಅವರೇನು ಜಗಳ ಮಾಡ್ತಾ ಇದ್ದಾರೆ, ಅಂದ್ರೆ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಒಂಥರದ ದೌರ್ಭಾಗ್ಯ ಮತ್ತೆ ಒಂದು ನಾಚಿಕೆಡಿನ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ರೈಟ್, ನಿಜವಾಗ್ಲೂ ಕೂಡ ನಾವು ಕೂಡ ಗಮನಿಸ್ತಿದ್ದೇವೆ, ತಾವು ಕೂಡ ನೋಡಿರಬಹುದು ಆ ವಿಡಿಯೋ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪರ್ಸನಲ್ ಅಟ್ಯಾಕಿಂಗ್ ಮಾಡ್ತಾ ಇದ್ದಾರೆ, ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಶಾಸಕರು, ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ಅಲ್ಲಿ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಜಲ್ಲಿ, ಮರಳು, ಕಲ್ಲು ಈ ವಿಷಯಗಳು
ಬರ್ತಾ ಇದೆ, ಇನ್ನೊಂದ್ ಕಡೆ ಟ್ಯಾಕ್ಸಿ ಡ್ರೈವರ್ ಆಗುವಂತಹ ಕೆಲಸಗಳು, ಇಂತಹ ಕೆಲಸಗಳು ಆಗ್ತಾ ಇದೆ, ಇಂತಹ ವಿಚಾರಗಳು ಬರ್ತಾ ಇದೆ. ಕೋವಿಡ್-19 ಅನ್ನುವಂತಹ ಸೋಂಕೇನಿದೆ ಇದನ್ನು ನಿಯಂತ್ರಣದಲ್ಲಿ ಇಡಬೇಕಾಗಿರುವಂತಹ ಸಭೆ ಏಕಾಏಕಿ ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ನಮ್ಮ ಜಿಲ್ಲೆಯ ಪರಿಸ್ಥಿತಿ ಅಂಡ್ ಇಂತಹ ಶಾಸಕರು. ಹೌದು, ಖಂಡಿತ. ನಾನು ಹೇಳೋದೇನಪ್ಪಾ ಅಂದ್ರೆ, ಮೊದಲನೇದಾಗಿ ನಾವು ನಮ್ಮ ಪ್ರಜ್ಞಾವಂತ ಮತದಾರರಲ್ಲಿ ನಾವು ಈ ವಿಚಾರವನ್ನು ಪ್ರಶ್ನಿಸಬೇಕಾಗತ್ತೆ. ನಾವು ಆಯ್ಕೆ ಮಾಡಿಕೊಟ್ಟಂತಹ ಜನಪ್ರತಿನಿಧಿಗಳನ್ನ ಯಾವ ರೀತಿಯಲ್ಲಿ ಹೇಗೆ ವರ್ತಿಸಬೇಕೆಂಬುದರ ಬಗ್ಗೆ ಸಹ ಕೂಡ ಒಂಥರದ ಅವರಿಗೆ ಟ್ರೈನಿಂಗ್ ಅನ್ನ, ಅಂದ್ರೆ ಒಂದು ಕ್ಲಾಸ್ ಅನ್ನ ಕೊಡುವಂತ ಅವಶ್ಯಕತೆ ಇದೆಯೇನು ಎಂಬುದು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಒಂದು ಕಡೆಯಲ್ಲಿ ಮತದಾರರ ಆಯ್ಕೆ ಮಾಡಿಕೊಳ್ಳುವಾಗ ಅವರ ಜವಾಬ್ದಾರಿನ ಅವ್ರು ಮರ್ತಿದ್ದಾರೆ. ಎರಡನೇದಾಗಿ ಅವ್ರನ್ನ ಆಯ್ಕೆ ಮಾಡಿ ಕೊಟ್ಟ ನಂತರ ಅವರ ಜವಾಬ್ದಾರಿಯನ್ನು ಜನಪ್ರತಿನಿಧಿಗಳು ಮರ್ತಿದ್ದಾರೆ. ಇದು ಎತ್ತ ಸಾಗುತ್ತಾ ಇದೆ ಈ ಭಾರತದ ಒಂದು ಇದನ್ನು ಏನು ಭವಿಷ್ಯತ್ತು ಎಂಬ ಪ್ರಶ್ನೆಗೆ ನಮ್ಮನ್ನ ನಾವು ಮಾಡಿಕೊಳ್ಳಬೇಕಾಗತ್ತೆ. ಇವತ್ತು ಇಡೀ ದೇಶದಲ್ಲಿ ಇವರು ಇಲ್ಲಿ ಕೇವಲ ದಕ್ಷಿಣ ಕನ್ನಡ ಮಾತ್ರ ಅಂತ ನಾವು ಸೀಮಿತವಾಗಿ ಅದನ್ನ ಆಲೋಚನೆ ಮಾಡುವಂತದ್ದಲ್ಲ. ಇಡೀ ದೇಶದ ಇತಿಹಾಸವನ್ನು ಗಮನಿಸಿಕೊಂಡಾಗ ರಾಜಕಾರಣಿಗಳೆಂಬುವರು ತನ್ನನ್ನು ಆಯ್ಕೆ ಮಾಡಿ ಕಳಿಸಿಕೊಟ್ಟಂತಹ ಉದ್ದೇಶಗಳು, ಹಾಗೆ ಅವರನ್ನ ಅನುಕರಣೆ ಮಾಡಿಕೊಳ್ಳುವಂತ ಜನರು ಇದ್ದಾರೆ ಎಂಬುದನ್ನು ಕೂಡ ಮರೆತು ಬಿಟ್ಟು ಏನೋ ಒಂಥರದ ತಾನೇ ಸರ್ವಾಧಿಕಾರಿ, ತನ್ನಿಂದಲೇ ಎಲ್ಲ ನಡೀತದೆ ಎಂಬ ಒಂದು ಮನೋಭಾವವನ್ನು ಬೆಳೆಸಿಕೊಂಡಿರುವ ಪರಿಣಾಮವೇ ಇದೆಲ್ಲ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಎಸ್ ಧರ್ಮೇಂದ್ರ, ಇದೇ ಎಲ್ಲೋ ಒಂದ್ ಕಡೆ ಭಯ, ಆತಂಕ, ಗಂಭೀರತೆ ಎಲ್ಲವೂ ಕೂಡ ಇರುವಂತದ್ದು. ಈ ಗಂಭೀರ ಪರಿಸ್ಥಿತಿ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ, ಆದ್ರೆ ಜನಪ್ರತಿನಿಧಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಸಾವು ಕೂಡ ಸಂಭವಿಸಿದೆ. ಈ ಸಂದರ್ಭ ತಾವು ನೋಡ್ತಾ ಇದ್ರೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ. ಉಸ್ತುವಾರಿ ಸಚಿವರು ಇರ್ತಾರೆ, MLA-ಗಳು ಇದ್ದಾರೆ, MP-ಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅಂದ್ರೆ ಇದೆಲ್ಲವೂ ನೋಡಿದಾಗ ಈ ಕೋವಿಡ್ ನಿಯಂತ್ರಣ ಹಾಗಾದ್ರೆ ನಮ್ಮ ಜಿಲ್ಲೆಯಲ್ಲಿ ಬರುತ್ತಾ, ಕೋವಿಡ್ ನಿಯಂತ್ರಣಕ್ಕೆ ಬರುತ್ತಾ ನಮ್ಮ ಜಿಲ್ಲೆಯಲ್ಲಿ ಅನ್ನುವಂತಹ ಯಕ್ಷ ಪ್ರಶ್ನೆ ಈಗ ನಮ್ಮ ಕಣ್ಣ ಮುಂದೆ ಇರ್ತಾ ಇರುವಂತದ್ದು. ಅಲ್ಲ, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕೇನಪ್ಪಾ ಅಂದ್ರೆ, ಅಧಿಕಾರಿಗಳು ಹೆಚ್ಚಿನ ಕಡೆಯಲ್ಲಿ ಇದೊಂದು ಮಾತು ಬರುತ್ತೆ, ಅಧಿಕಾರಿಗಳು ನಮ್ಮ ಮಾತನ್ನ ಕೇಳಲ್ಲ, ನಾವು ಹೇಳಿದಾಗೆ ಅದೇ ವ್ಯವಸ್ಥಿತವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲ್ಲ. ಇಲ್ಲಿ ದಕ್ಷಿಣ ಕನ್ನಡ ಮಾತ್ರ ಅಂತಲ್ಲ, ಅನೇಕ ಕಡೆಯಲ್ಲಿ ಈ ಮಾತುಗಳನ್ನ ನಾವು ಕೇಳಲ್ಪಡ್ತೇವೆ. ಆದ್ರೆ ಹೇಗೆ ಕೇಳ್ತೀರಿ ಸ್ವಾಮಿ? ಈ ತರದ ನಿಮ್ಮ ಈ ಸಣ್ಣತನದ ಹೋರಾಟ ಜಗಳಗಳು ಬೇರೆ ಮತ್ತೊಂದು ಮಗದಂಗಿರುವಾಗ ಅದು ಕೂಡ ಅಧಿಕಾರಿಗಳ ಎದುರು ಕಡೆ ಅಥವಾ ಹಿರಿಯರ ಎದುರು ಕಡೆನೆ ಈ ತರ ಆಗುವ, ಹಿರಿಯರಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಎದುರು ಕಡೆನೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮಾತನ್ನ ಇವರು ಯಾರು ಅಧಿಕಾರಿಗಳು ಹೇಗ್ ಕೇಳ್ತಾರೆ? ನೀವು ಅವರ ಎದುರು ಕಡೆ ಗೌರವಯುತವಾಗಿ, ನೀವು ಅವರ ಕಡೆ ಗಂಭೀರ್ಯವಾಗಿ, ನೀವು ಯಾವ ವಿಚಾರದಲ್ಲಿ ಕೂತಿದ್ದೀರಿ ಆ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಬೇಕೇ ವಿನಃ ನೀವು ನಿಮ್ಮ ಇದನ್ನ ಏನು ವರ್ತನೆಗಳನ್ನ ಹದ್ದುಬಸ್ತಲಿಕ್ಕೆ ಇಡಲಿಕ್ಕೆ ವಿಫಲರಾಗಿರುವಾಗ ನಿಮ್ಮ ಮಾತನ್ನ ಅಧಿಕಾರಿಗಳು ಹೆಂಗ್ ಕೇಳ್ತಾರೆ ಹೇಳಿ? ಆದ್ರಿಂದ ಇದು ಅತ್ಯಂತ ಯಾಕೋ ನನಗೆ ಇದಕ್ಕೆ ಶಬ್ದಗಳೇ ಸಿಕ್ಕದಿರುವಂತ ಮಾತುಗಳು ಬರ್ತಾ ಇದೆ. ಆದ್ರಿಂದ ನನಗೆ ಇದನ್ನ ನಾನು ಹೇಳ್ತಾ ಇದ್ದೇನೆ, ಖಂಡಿತವಾಗಿ ನಾನು ಇದನ್ನ ಖಂಡಿಸ್ತೇನೆ. ಇನ್ನು ಮುಂದಕ್ಕಾದ್ರೂ ಶಾಸಕರುಗಳು, ವಿಶೇಷವಾಗಿ ನಾನು ಇವರು ಖಾದರ್ ಬಗ್ಗೆ ಯಾಕೋ ನನಗೆ ಅವರು ಈ ತರದ ವ್ಯವಸ್ಥೆಯೊಳಗೆ ಮೀರಿ ನಡೆದವ್ರು. ಯಾಕೆಂದ್ರೆ ಅವರು ಯಾವ ತರದ ನಡವಳಿಕೆಯನ್ನು ಪ್ರಪ್ರಥಮವಾಗಿ ನಾನು ಕಾಣ್ತಾ ಇರೋದು, ಯಾಕೋ ಈ ತರದ್ದು ನಾನು ನೋಡಿಲ್ಲ ಅವರ ಬಗ್ಗೆ. ಅವರು ತುಂಬಾ ಸಭ್ಯರಾಗಿ ವರ್ತನೆ ಮಾಡ್ತಾರೆ, ಸಮಾಜದ ಅಂದ್ರೆ ಯಾರು ಅವರ ಬಗ್ಗೆ ಇರ್ತಾರೆ ಅವರಿಗೆ ತುಂಬಾ ಸೌಮ್ಯವಾಗಿ ಉತ್ತರ ಕೊಡುವಂತ ವ್ಯಕ್ತಿತ್ವದವರು. ಯಾಕೋ ಇದು ನನ್ಗೆ ಕಾಣ್ತಾ ಇದೆ, ಇದು ಯಾಕೆ ಹಿಂಗಾಗಿದೆ ಅಂತ ಬಹಳ ವಿಚಿತ್ರ ಕಾಣ್ತಾ ಇದೆ ನನಗೆ. ಆದ್ರೆ ಇನ್ನು ಮುಂದಕ್ಕಾದ್ರೂ ಸಭ್ಯರಾಗಿ ವರ್ತನೆ ಮಾಡೋದನ್ನ ಕಲೀರಿ ಎಂಬುದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಧರ್ಮೇಂದ್ರ ಅವರೇ. ಸಭ್ಯರಾಗಿ ಇನ್ನು ಮುಂದೆ ಇರುವಂತದ್ದು ಎಕ್ಸ್ಪೆಕ್ಟ್ ಮಾಡ್ತಾರಂತೆ ಧರ್ಮೇಂದ್ರ ಅವರು. ಏನ್ ಸಭ್ಯತೆ, ಏನ್ ಸಂಸ್ಕಾರ ಗೊತ್ತಿಲ್ಲ. ಆಗ್ತಾ ಇರುವಂತಹ ಒಂದು ದೊಡ್ಡ ಮಟ್ಟದ ಒಂದು ಘಟನೆಗಳು, ದೊಡ್ಡ ಮಟ್ಟದ ಗೊಂದಲ, ಭಯ ಎಲ್ಲವೂ ಕೂಡ ಇದೆ. ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಸಾವಾಗಿದೆ, ಮುಂದೇನಾಗುತ್ತೆ ಅನ್ನುವಂತಹ ಭಯ, ಆತಂಕದಲ್ಲಿ ಜಿಲ್ಲೆಯ ಜನಸಾಮಾನ್ಯರಿದ್ದಾರೆ. ಆದ್ರೆ ಆ ಜನಸಾಮಾನ್ಯ ಆರಿಸಿ ಕಳಿಸಿರುವಂತಹ ಈ ಜನಪ್ರತಿನಿಧಿಗಳು ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಮೀಟಿಂಗ್ ಅಂತ ಹೇಳಿದ್ರೆ ಪರ್ಸನಲ್ ವಿಷಯಗಳು ಬರುತ್ತಂತೆ, ಅವರ ವೈಯಕ್ತಿಕ ವಿಷಯಗಳು ಬರುತ್ತಂತೆ. ನೀನು ಏಕವಚನದಲ್ಲಿ ಮಾತಾಡ್ತಿದ್ಯಾ, ಅದಕ್ಕೆ ನಾನು ಕೂಡ ಏಕವಚನದಲ್ಲಿ ಮಾತಾಡ್ತೇನೆ. ಏನ್ರಿ ಸ್ಕೂಲ್ಗೆ ಹೋಗುವಂತಹ ಮಕ್ಕಳ ತರ ಆಟ ಆಡ್ತಾ ಇದ್ದಾರೆ ಇವುಗಳು, ಏನ್ ಮಾತಾಡ್ತಾ ಇದ್ದಾರೆ ಇವುಗಳು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪವೂ ಕೂಡ ಸಾಮಾಜಿಕ ಬದ್ಧತೆ ಅನ್ನುವಂಥದ್ದು, ಜವಾಬ್ದಾರಿ ಅನ್ನುವಂಥದ್ದು ಇವುಗಳಿಗೆ ಇದೆಯಾ ಅನ್ನುವಂತಹ ಪ್ರಶ್ನೆ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ. ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದ್ಯಾ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಸರ್, ನಿಜವಾಗ್ಲೂ ಬೇಸರ ಆಗ್ತಾ ಇದೆ. MLA ವೇದವ್ಯಾಸ್ ಕಾಮತ್ ಸರ್, ನಿಜವಾಗ್ಲೂ ಕೂಡ ನಿಮ್ಮ ಮೇಲೆ ಅಪಾರವಾಗಿರುವಂತಹ ಗೌರವ ಇತ್ತು. ಅಂಡ್ ಇವನ್ ನಮ್ಮ UT ಖಾದರ್ ಅವರು ಮಾಜಿ ಸಚಿವರು ಆಗಿದ್ರು, ಶಾಸಕರು. ಆದ್ರೆ ನಿಮ್ಮ ಮೇಲೆ ನಿಜವಾಗ್ಲೂ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಈ ಸಂದರ್ಭಗಳಲ್ಲಿ ತಾವು ತಮ್ಮ ಅನುಭವಗಳನ್ನು,
ದಾರಿ ಎರಿತೀರಾ, ಈ ಒಂದು ಕೋವಿಡ್ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ತಾವು ಸಹಾಯ ಜೋಡಿಸ್ತೀರಾ, ಕೈ ಜೋಡಿಸ್ತೀರಾ ಅನ್ನೋ ನಂಬಿಕೆ ಇತ್ತು. ಆದ್ರೆ ಈ ಮೂಲಕ ಜಿಲ್ಲೆಯ ಜನತೆಗೆ ತಮ್ಮ ಮೇಲಿಟ್ಟಿರುವಂತಹ ಭರವಸೆಗಳನ್ನು ತಾವುಗಳು ಸಂಪೂರ್ಣವಾಗಿ ಕಳೆದುಕೊಳ್ತಾ ಇದ್ದೀರಾ, ತಾವುಗಳು ಸಂಪೂರ್ಣವಾಗಿ ಅನ್ಫಿಟ್ ಅನ್ನುವಂಥದ್ದು ತೋರಿಸ್ತಾ ಇದ್ದೀರಾ. ಇದು ಜಿಲ್ಲೆಯ ಜನತೆ ನಿಮ್ಮನ್ನು ನಂಬಿ ನಿಮ್ಗಳಿಗೆ ವೋಟ್ ಹಾಕಿ ಮತ ಹಾಕಿ ಗೆಲ್ಲಿಸಿ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಿಸಿದ್ರಲ್ಲ, ಅದು ಜಿಲ್ಲೆಯ ಜನತೆ ಮಾಡಿರುವಂತಹ ದೊಡ್ಡ ತಪ್ಪು. ಅದಕ್ಕೆ ತಾವು ಕೊಡ್ತಾ ಇರುವಂತಹ ರಾಜ ಮರ್ಯಾದೆ ನೋಡ್ತಾ ಇದ್ದೀರಾ, ಜನರು ಕೂಡ ನೋಡ್ತಾ ಇದ್ದಾರೆ. ಇದೇ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಜನರು ಬುದ್ಧಿ ಕಲಿಸ್ತಾರೆ ತಮ್ಗಳಿಗೆ.